ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ಈ ವಿಡಿಯೋ ನಮ್ಮದೊಂದು ಬೆಳಗ್ಗಿನ ರುಟೀನ್ ಆಗಿರ್ತದೆ. ಅದರ ಜೊತೆಗೆ ನಾನು ನನ್ನ ಹ್ಯಾಪಿ ಆ್ಯಂಡ್ ಹೆಲ್ದಿಯಾಗಿ ಇಡೋದಕ್ಕೆ ಫಾಲೋ ಮಾಡಿರುವಂತಹ ಕೆಲವೊಂದು ಟಿಪ್ಸ್ ಆ್ಯಂಡ್ ಇವಾಗ ಕೂಡ ಆ ಟಿಪ್ಸನ್ನು ಫಾಲೋ ಮಾಡ್ತಾ ಇರ್ತೇನೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಇವತ್ತು ಅವನು ಬೆಳಗ್ಗೆ ಎದ್ದಾದಮೇಲೆ ಅವನು ಬ್ರಷ್ ಆಗಿ ಮತ್ತು ವಾಶ್ರೂಮಿಗೆಲ್ಲ ಹೋಗಿ ಕರ್ಕೊಂಡು ಬಂದಾದಮೇಲೆ ನಾನು ಸೋಕ್ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಅವನಿಗೆ ಕೊಡ್ತೇನೆ. ಇದು ಅವನಿಗೊಂದು 2.5 ವರ್ಷ ಆದಮೇಲೆ ಶುರು ಮಾಡಿದ್ದು. ಬೇಗ ಅವನಿಗೆ ಅದನ್ನು ಜಗ್ದು ತಿನ್ನುವಷ್ಟು ಚೆನ್ನಾಗಿ, ಅಂದರೆ ಜಗ್ದು ತಿನ್ನೋದಕ್ಕಾಗೋದಿಲ್ಲ ಅಲ್ವಾ. ಸೊ 2.5 ವರ್ಷ ಆದಮೇಲೆ ನಾನು ಬಾದಾಮ್, ಪಿಸ್ತಾ ಎಲ್ಲ ಸೋಕ್ ಮಾಡಿರೋದನ್ನು ಕೊಡೋದಕ್ಕೆ ಶುರು ಮಾಡಿದ್ದು. ಜಾಸ್ತಿ ಏನೂ ಅಲ್ಲ, ಒಂದು 2 ಮಾತ್ರ ದಿನಕ್ಕೆ. ದ್ರಾಕ್ಷಿ ಮಾತ್ರ 5 ಕೊಡ್ತೇನೆ. ಸೊ ಫಸ್ಟ್ ಅವನಿಗೆ ಇದನ್ನೊಂದು ಕೊಟ್ಟು ಅಭ್ಯಾಸ ಮಾಡಿದ್ದೇವೆ. ಅದರ ಜೊತೆಗೆ ನೀರು ಕೂಡ ಕೊಡ್ತೇವೆ. ಹಾಗೆ ದ್ರಾಕ್ಷಿ ಸೋಕ್ ಮಾಡಿರುವಂತಹ ನೀರನ್ನು ಕೂಡ ಕೊಡ್ತೇನೆ. ಆ್ಯಂಡ್ ಈ ಟೈಮಲ್ಲಿ ಅವನಿಗೆ ಇಷ್ಟ ಬಂದ ಹಾಗೆ ಆಟ ಆಡೋದಕ್ಕೆ ಅಥವಾ ಬುಕ್ ಓದೋದಕ್ಕೆ ಫ್ರೀಯಾಗಿ ಬಿಟ್ಟಿರ್ತೇವೆ. ಅವ್ನು ಹೇಗೆ ಬೇಕು ಹಾಗೆ ಇರ್ತಾನೆ. ಮತ್ತೇನಾದರೂ ನಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದರೆ ನಾನು ಅದಕ್ಕೆ ರೆಸ್ಪಾನ್ಸ್ ಕೊಡ್ತೇನೆ ಅವನಿಗೆ. ಅವನನ್ನೊಬ್ಬನನ್ನೇ ಸೈಡಲ್ಲಿ ಬಿಡೋದಿಲ್ಲ. ಅವನಿಗೆ ಬೋರ್ ಅಂತ ಆದರೆ ನಾನು ಅವನ ಜೊತೆ ಮಾತಾಡಿ, ಅಥವಾ ಅವನಿಗೇನಾದರೂ ನನ್ನ ಟೈಮ್ ಬೇಕು ಅಂತ ಇದ್ದರೆ 5-10 ನಿಮಿಷ ನಾನು ಕೊಡೋದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವನಿಗೆ ನನ್ನ ಟೈಮ್ ಬೇಕು, ನನ್ನ ಅಫೆಕ್ಷನ್ ಬೇಕು ಅಂತ ಇದ್ದರೆ ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಕೂತ್ಕೊಂಡು ಟೈಮನ್ನು ಕಳೀತೇನೆ. ಸೊ ದ್ಯಾಟ್ ಅವನ ಬೆಳಗ್ಗಿನ ದಿನ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಅವ್ರದ್ದು ಮೂಡ್ ಚೆನ್ನಾಗಿದ್ದರೆ ದಿನಪೂರ್ತಿ ಚೆನ್ನಾಗಿರ್ತಾರೆ ಅನ್ನೋದು ನನ್ನದೊಂದು ನಂಬಿಕೆ. ಆ್ಯಂಡ್ ಅದಾದಮೇಲೆ ಬ್ರೇಕ್ಫಾಸ್ಟ್ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೆಲ್ಲಿಕಾಯಿ ರೈಸ್ ಮಾಡ್ತಾ ಇದ್ದೇನೆ. ಆದಷ್ಟು ಕಡಿಮೆ ಎಣ್ಣೆ ಯೂಸ್ ಮಾಡ್ತೇನೆ. ಅದು ನಮಗಾಗಿರಬಹುದು, ಆರುಷ್ಗಾಗಿರಬಹುದು. ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡ್ತೇನೆ. ಆ್ಯಂಡ್ ಒಗ್ಗರಣೆಗೆ ಬೇಕಾದಷ್ಟು ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇದನ್ನು ನಾನು ಆರಾಮಾಗಿ ಯೂಸ್ ಮಾಡ್ತೇನೆ. ಶೇಂಗಾ ಕೂಡ ಅಷ್ಟೇ ತುಂಬ ಒಳ್ಳೆಯದು, ಮಕ್ಕಳಿಗಾಗಿರಬಹುದು, ನಮಗಾಗಿರಬಹುದು. ಇವಾಗ ನಾವು ತಿನ್ನುವಂತಹ ಫುಡ್ಡನ್ನೇ ಅವನು ಕೂಡ ತಿನ್ನೋದ್ರಿಂದ ನಾನು ಮೇಯ್ನಾಗಿ ನೋಡೋದೇನೆಂದರೆ ಉಪ್ಪು, ಖಾರ, ಎಣ್ಣೆ ಆದಷ್ಟು ಲಿಮಿಟಲ್ಲಿ ಇರುವ ಹಾಗೆ ನೋಡ್ಕೊಳ್ತೇನೆ. ಇನ್ನು ಕರಿಬೇವಿನ ಎಲೆ ಆಗಿರ್ಬೋದು, ಪುದೀನ, ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಥರದ್ದು ಯಾವುದಾದ್ರೂ ಲೀಫಿ ವೆಜಿಟೇಬಲ್ ಏನಿದೆ, ಪಾಲಕ್, ಮೆಂತ್ಯ ಸೊಪ್ಪು, ಅದೆಲ್ಲವನ್ನು ನಾವು ಆದಷ್ಟು ಚಿಕ್ಕ ವಯಸ್ಸಲ್ಲೇ ಶುರು ಮಾಡಬೇಕು. ಆವಾಗ ಅವರಿಗೆ ಅದರದ್ದು ಟೇಸ್ಟ್ ಗೊತ್ತಿರ್ತದೆ ಆ್ಯಂಡ್ ಕಂಟಿನ್ಯೂಯಸ್ ಅವರು ತಿನ್ನೋದಕ್ಕೆ ಕೂಡ ಇಷ್ಟಪಡ್ತಾರೆ. ಆ್ಯಂಡ್ ನಾನು ಇವತ್ತು ಪ್ರಿಪೇರ್ ಮಾಡ್ತಿರೋದು ನೆಲ್ಲಿಕಾಯಿ ರೈಸ್ ಅಲ್ವಾ. ಸೊ ನೆಲ್ಲಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಹಸಿಮೆಣಸಿನಕಾಯಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಅದನ್ನು ಇಲ್ಲಿ ನಾನು ಹಾಕಿದ್ದು ಪೇಸ್ಟನ್ನು. ಸೊ ನೆಲ್ಲಿಕಾಯಿ ಕೆಲವೊಂದು ಮಕ್ಕಳು ತಿಂತಾರೆ ನಾರ್ಮಲಾಗಿ ನಾವು ರಾ ಕೊಟ್ಟರೆ. ಕೆಲವೊಂದು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅಂದರೆ 2-3 ವರ್ಷದ್ದು ಏಜಿನ ಮಕ್ಕಳಿಗೆ. ಸೊ ನಾವೇನು ಮಾಡಬಹುದು, ರಸಮ್ ಮಾಡಬಹುದು ಅಥವಾ ಈ ಥರ ರೈಸ್ ಮಾಡಬಹುದು. ಏನಾದರೂ ಒಂದು ಹೆಲ್ದಿ ಆದಂತಹ ವಸ್ತುವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ಇರುವಾಗ, ಅವರಿಗೆ ಒಂದು ಫಾರ್ಮಲ್ಲಿ ಇಷ್ಟ ಆಗೋದಿಲ್ಲ ಅಂತ ಇದ್ದಾಗ ನಾವು ಬೇರೆ ಏನಾದರೂ ಫಾರ್ಮಲ್ಲಿ ಕೊಡೋದನ್ನು ಪ್ಲ್ಯಾನ್ ಮಾಡಿ ಕೊಡಬೇಕು. ಆವಾಗ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇನ್ನು ನೆಲ್ಲಿಕಾಯಿ ಬಗ್ಗೆ ಹೇಳೋದಾದರೆ ನಾವು ರೈಸ್ ಮಾಡಬಹುದು, ರಸಮ್ ಮಾಡಬಹುದು ಅಥವಾ ಜ್ಯೂಸ್ ಮಾಡಬಹುದು, ರಾ ತಿನ್ನಬಹುದು. ಇನ್ನು ಉಪ್ಪಿನಕಾಯಿ ಎಲ್ಲ ತಿನ್ನೋದಾದರೆ ಅದನ್ನು ಮಾಡಬಹುದು. ಬಟ್ ಮಕ್ಕಳಿಗೆ ಅದೆಲ್ಲ ಅಷ್ಟೊಂದು ಹೆಲ್ದಿ ಅಲ್ಲ ನೋಡಿ, ಉಪ್ಪಿನಕಾಯಿಗೆಲ್ಲ. ಮತ್ತು ಇನ್ನು ಕ್ಯಾಂಡೀಸ್ ಎಲ್ಲ ಸಿಗ್ತವೆ ನೆಲ್ಲಿಕಾಯಿದ್ದು, ಅದನ್ನು ನಾವು ಕೊಡಬಹುದು. ಬಟ್ ಅದಕ್ಕೆ ಎಷ್ಟು ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡಿದ್ದಾರೆ ಅಥವಾ ಏನು ಆ್ಯಡ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮಗೆ ಯಾವುದು ಸೇಫ್ ಆ್ಯಂಡ್ ಹೆಲ್ದಿ ಅಂತ ಅನಿಸುತ್ತೆ ಆ ವೇಯಲ್ಲಿ ನಾವು ಯೋಚನೆ ಮಾಡಿ ಕೊಟ್ಟರೆ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕಿ ಕಪ್ಪು ಕಡಲೆಯನ್ನು ಬೇಯಿಸ್ಕೊಂಡಿಟ್ಟಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಬೆಳಗಿನ ತಿಂಡಿ ಜೊತೆಗೆ ನಾವು ಕೂಡ ತಿಂತೇವೆ, ಆರುಷ್ಗೆ ಕೂಡ ಕೊಡ್ತೇವೆ. ಇದರ ಜೊತೆಗೆ ಮುಳ್ಳು ಸೌತೆಕಾಯಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಅಥವಾ ಬೇರೆ ಏನಾದರೂ ತರಕಾರಿಗಳನ್ನು ಕೂಡ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ತಿನ್ನಬಹುದು. ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಆರುಷ್ಗೆ ಬೇರೆ ಎಲ್ಲ ತರಕಾರಿಗಳನ್ನು ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಬಟ್ ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡಿದೆ. ಬಟ್ ಟೊಮ್ಯಾಟೊ ಬೇಕು ಅಂತ ಕೇಳ್ತಿದ್ದ, ಹಾಗೆ ಕಟ್ ಮಾಡಿರುವಂತಹ ಟೊಮ್ಯಾಟೊ ಇತ್ತು, ಅದನ್ನು ಅವನಿಗೆ ಸ್ವಲ್ಪ ತಿನ್ನೋದಕ್ಕೆ ಕೊಟ್ವಿ. ರೆಡ್, ಬ್ರೌನ್, ಯೆಲ್ಲೋ, ಕಲರ್. ಇನ್ನು ಮಕ್ಕಳು ತಿನ್ನೋದಿಲ್ಲ, ಇಷ್ಟಪಡೋದಿಲ್ಲ, ಫುಡ್ ಇಷ್ಟಪಡೋದಿಲ್ಲ ಅಂತ ಹೇಳೋರಿಗೆ ಒಂದು ಟಿಪ್ ಏನಂದರೆ, ಮಕ್ಕಳ ಪ್ಲೇಟಲ್ಲಿ 1-2-3 ವೆರೈಟೀಸ್ ಆಫ್ ಫುಡ್ಡನ್ನು ಕುಕ್ ಮಾಡಿ ಕೊಡಿ. ಸಿಂಪಲ್ ಆಗಿರ್ಬೋದು, ಆದರೆ ಹೆಲ್ದಿಯಾಗಿ ಬೇರೆ ಬೇರೆ ಥರದ್ದು ವೆರೈಟೀಸನ್ನು ಕುಕ್ ಮಾಡಿ ಕೊಡಿ. ಅಟ್ಲೀಸ್ಟ್ ನೀವು 3 ಬಗೆ
ಫುಡ್ಡನ್ನು ಕುಕ್ ಮಾಡಿದರೆ ಅಟ್ಲೀಸ್ಟ್ ಒಂದಾದರೂ ಅವರು ಇಷ್ಟಪಟ್ಟು ತಿಂತಾರೆ. ಅದು ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಸಾಧ್ಯ ಆಗುವಂತಹ ಕೆಲಸ ಅಲ್ಲ. ಚಿಕ್ಕ ವಯಸ್ಸಿಂದ ಶುರು ಮಾಡಿದರೆ ಅವರಿಗೆ ಅಭ್ಯಾಸ ಇರುತ್ತೆ. ಇಲ್ಲದಿದ್ದರೆ ನಾವು ಸ್ಲೋಲಿ, ಅದು ಯಾವ ಏಜಲ್ಲಿ ಬೇಕಾದರೂ ನಾವು ಶುರು ಮಾಡಬಹುದು ಯಾವುದೇ ಒಂದು ಕೆಲಸ ಬೇಕು ಅಂತ ಇದ್ದಾಗ. ಬಟ್ ಅದನ್ನು ನಾವು ಸ್ಲೋಲಿ ಅವರಿಗೆ ಅಭ್ಯಾಸ ಮಾಡ್ತಾ ಹೋದರೆ ಇಷ್ಟಪಟ್ಟು ತಿಂತಾರೆ. ಇನ್ನು ಕೆಲವರು ಏನು ಹೇಳ್ತಾರಂದರೆ ಮನೆಯ ಫುಡ್ಡನ್ನು ತಿನ್ನೋದಿಲ್ಲ, ಹೊರಗಡೆ ಫುಡ್ ಮಾತ್ರ ಆಗಬೇಕು ಅವರಿಗೆ, ಮನೆಯದ್ದು ದೋಸೆ ಇಡ್ಲಿ ಎಲ್ಲ ಏನು ತಿನ್ನೋದೇ ಇಲ್ಲ, ಹೊರಗಡೆಯ ಚಿಪ್ಸ್ ಆಗಿರಬಹುದು, ಐಸ್ ಕ್ರೀಮ್, ಚಾಕ್ಲೇಟ್ಸ್ ಅದೇ ಬೇಕು ಅಂತ ಹೇಳ್ತಾರೆ. ಬಟ್ ಮಕ್ಕಳು ಎಲ್ಲಿಂದ ತರ್ತಾರೆ? ನಾವು ಹೊರಗಡೆಯಿಂದ ತಂದು ಕೊಟ್ಟರೆ ತಾನೇ ಅವ್ರು ತಿನ್ನೋದಕ್ಕೆ ಸಾಧ್ಯ ಆಗೋದು. ನಾವು ತರಲೇಬಾರ್ದು, ಮನೆಗೆ ತರೋದಿಲ್ಲ ಅಂದರೆ ಇಲ್ಲ, ಮನೇಲಿಲ್ಲ ಅಂದರೆ ಇಲ್ಲ, ಮನೆಯಲ್ಲಿ ಮಾಡಿರುವಂತಹ ಫುಡ್ ಮಾತ್ರ ಇರೋದು ಅಂತ ಹೇಳಿದರೆ ಅಷ್ಟೇ ಇರುತ್ತೆ. ಅದನ್ನು ಮಾತ್ರ ತಿಂತಾರಲ್ವ ಅವರು, ಬೇರೆ ಎಲ್ಲಿಂದ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ಅವನು ರೈತ ಬೇಕು ಅಂತ ಕೇಳ್ತಿದ್ದ. ಸೊ ನಾನೇನು ಮಾಡಿದೆ, ಟೊಮ್ಯಾಟೊ ಆನಿಯನ್ ಇತ್ತು ಕಟ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಕರ್ಡ್ ಇತ್ತು, ಅದನ್ನು ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ ಅಷ್ಟೇ. ಅದು ರೈತ ಅಂಥೇಳಿ ಅವನಿಗೆ ಕೊಟ್ಟೆ. ಸೊ ಇಷ್ಟಪಟ್ಟು ತಿಂತಿದ್ದಾನೆ ನೋಡಿ. ಮಕ್ಕಳು ಆವಾಗ ಈ ಥರ ಏನಾದರೂ ಒಂದು ಫ್ಲೇವರ್ ಬೇಕು ಅಂತ ಕೇಳಿದಾಗ ನಮ್ಮಿಂದ ಸಾಧ್ಯ ಆದರೆ ಪ್ರಿಪೇರ್ ಮಾಡಿ ಕೊಡಬಹುದು, ಅದರಲ್ಲೇನೂ ತಪ್ಪು ಇಲ್ಲ. ಆ್ಯಂಡ್ ಮತ್ತೊಂದು ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇವತ್ತು. ನಾನು ಅಪರೂಪಕ್ಕೆ ತೆಂಗಿನಕಾಯಿ ತುರಿ, ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಬಾಯ್ಲ್ ಮಾಡಿರುವಂತಹ ಕ್ಯಾರೆಟ್ ಹಾಕಿ ಒಂದು ಜ್ಯೂಸ್ ಪ್ರಿಪೇರ್ ಮಾಡ್ತಿದ್ದೇನೆ. ನಾನು ಈ ಥರ ಯಾವತ್ತೂ ಆರುಷ್ಗೆ ಪ್ರಿಪೇರ್ ಮಾಡಿ ಕೊಟ್ಟಿಲ್ಲ. ಓಕೆ, ಇದು ಫಸ್ಟ್ ಟೈಮ್ ನಾನು ಅವನಿಗೆ ಈ ಒಂದು ಫ್ಲೇವರಲ್ಲಿ ಮಾಡಿ ಕೊಡೋದು ಕ್ಯಾರೆಟ್ ಜ್ಯೂಸನ್ನು. ಏನಂದರೆ ನಾವು ಫಸ್ಟ್ ಟೈಮ್ ಏನನ್ನಾದರೂ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತೇವೆ ಅಂತಿದ್ದಾಗ ನಾವು 100% ಅವ್ರು ಇದನ್ನು ಟೇಸ್ಟ್ ಮಾಡಿ ಅದನ್ನು ಎಂಜಾಯ್ ಮಾಡಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವರ ಮನಸ್ಸು ಹೇಗಿರ್ತದೆ, ಅವ್ರದ್ದು ಟೇಸ್ಟ್ ಬಡ್ ಅವರಿಗೆ ಅದು ಓಕೆ ಅಂತ ಹೇಳ್ತದೋ ಇಲ್ಲವೋ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಈ ಥರ ಒಂದು ಜ್ಯೂಸನ್ನು ಪ್ರಿಪೇರ್ ಮಾಡಿ ಅವನಿಗೆ ನಾನು ಕೊಡ್ತಾ ಇದ್ದೇನೆ. ನೀರು ಬನ್ನಲೆ ಗೋ ಜ್ಯೂಸು. ಹಾಂ, ಲಡ್ಡು ಅವನೇ ಕೇಳ್ತಿದ್ದಾನೆ ಏನು ಜ್ಯೂಸು ಅಂಥೇಳಿ. ನೀನೇ ಟೇಸ್ಟ್ ಮಾಡಿ ಹೇಳು ಅಂತ ಹೇಳಿದ್ದಕ್ಕೆ ಲಡ್ಡು ಜ್ಯೂಸ್ ಅಂತ ಹೇಳ್ತಿದ್ದಾನೆ. ನಾನು ಅಕ್ಕಿ ಲಡ್ಡು ಅಥವಾ ಬಾರ್ಲಿ ಲಡ್ಡು ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತೇನೆ. ಅದಕ್ಕೇನು ನಾವು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತೇವೆ, ಬೆಲ್ಲ. ಓಕೆ, ಸೊ ಅವನು ಬೆಲ್ಲವನ್ನು ಜಾಸ್ತಿ ಟೇಸ್ಟ್ ಮಾಡೋದು ಲಡ್ಡು ಅಲ್ಲಿ ಮಾತ್ರ. ನಾನು ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡುವಾಗ ಶುಗರ್, ಬೆಲ್ಲ ಏನನ್ನೂ ಜಾಸ್ತಿ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿರೋದ್ರಿಂದ ಅವನಿಗೆ ಅದು ಲಡ್ಡು ಜ್ಯೂಸ್ ಅಂತ ಹೇಳಿ ಅವನೇ ಅದಕ್ಕೆ ನಾಮಕರಣ ಮಾಡಿದ್ದಾನೆ. ನಾನು ಕಿಚನಲ್ಲಿದ್ದೆ, ಹಾಗಾಗಿ ನನ್ನ ವಾಯ್ಸಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅವ್ನು ಕೇಳ್ತಿದ್ದಾನೆ ಕ್ಯಾರೆಟ್ ಎಲ್ಲೋ ಹೇಗೆ ಆದದ್ದು, ಅದು ಆರೆಂಜ್ ಕಲರಲ್ಲಿ ಇರ್ತದಲ್ವ, ಈ ಜ್ಯೂಸ್ ಆರೆಂಜ್ ಆಗಬೇಕು, ಇವತ್ತು ಹೇಗೆ ಎಲ್ಲೋ ಆಗಿದೆ ಅಂಥೇಳಿ ಅವನೇ ಕೇಳ್ತಿದ್ದಾನೆ. ಆ್ಯಕ್ಚುಲಿ ಮಕ್ಕಳು ಈ ಥರ ಕ್ವೆಶ್ಚನ್ ಕೇಳಿದರೆ ನಿಜವಾಗಿಯೂ ನಾವು ಗ್ರೇಟ್ ಅಂತ ಫೀಲ್ ಆಗ್ತದೆ ನಮಗೆ. ಯಾಕಂದರೆ ಮಕ್ಕಳು ನೋಡಿ ಅಷ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಾವು ಕ್ಯಾರೆಟಲ್ಲಿ ಇವಾಗ ನಾನು ನಾರ್ಮಲಾಗಿ ಜ್ಯೂಸ್ ಪ್ರಿಪೇರ್ ಮಾಡಿದಾಗ ಆಬ್ವಿಯಸ್ಲಿ ಅದು ಆರೆಂಜ್ ಕಲರಲ್ಲಿ ಕಾಣ್ತಿತ್ತು. ಬಟ್ ಇವತ್ತು ನಾನು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರಿಂದ ಅದು ಯೆಲ್ಲೋ ಕಲರಲ್ಲಿ ಕಾಣ್ತಾ ಇತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಅವನಿಗೆ ಸ್ವಲ್ಪ ದಪ್ಪ ಪ್ಯೂರಿ ಥರ ಮಾಡಿ ಕೊಟ್ಟಿದ್ದೆ. ಯಾಕಂದರೆ ಅವನು ಅದನ್ನು ತಿಂದರೆ ತಿಂದು, ಇಲ್ಲದಿದ್ದರೆ ನಾನು ಜ್ಯೂಸ್ ಫಾರ್ಮಲ್ಲಿ ಮತ್ತೆ ಕೊಡ್ತೇನೆ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾವು ಏನನ್ನಾದರೂ ಫುಡ್ಡನ್ನು ಕೊಡೋದಾದರೆ ಅದೊಂದು ಯೋಚನೆ ಮಾಡಿ ಇಡಬೇಕು. 2-3 ಫಾರ್ಮಲ್ಲಿ ನಾವು ಕೊಟ್ಟು ನೋಡಬೇಕು, ಅದರಲ್ಲಿ ಯಾವುದಾದ್ರೂ ಒಂದಾದರೂ ಇಷ್ಟ ಆಗುತ್ತೆ. ಬಟ್ ಇವತ್ತು ಅವನು ಎರಡನ್ನೂ ಆರಾಮಾಗಿ ಟೇಸ್ಟ್ ಮಾಡಿದ್ದ. ಪ್ಯೂರಿ ಆಬ್ವಿಯಸ್ಲಿ ಅವನು ತಿಂದದ್ದು ನೀವು ಕೂಡ ನೋಡಿದ್ದೀರಿ. ಮತ್ತು ನಾನು ಸ್ವಲ್ಪ ಜ್ಯೂಸ್ ಕೂಡ ಕೊಟ್ಟು ನೋಡಿದೆ, ಅವನು ಇಷ್ಟಪಟ್ಟು ಕುಡಿದಿದ್ದಾನೆ. ಸೊ ನಾವು ಮಾಡಿದ್ದನ್ನು ಅವ್ರು ಇಷ್ಟಪಟ್ಟು ತಿಂದರೆ ಖುಷಿನೇ, ಅದರಲ್ಲಿ ಏನೂ ಬೇಜಾರಿರೋದಿಲ್ಲ. ಬಟ್ ಕೆಲವೊಂದು ಸಲ ಅವರು ಬೇಡ ಅಂತ ಇದ್ದಾಗ ಕೂಡ ನಾವು ತುಂಬ ಜಾಸ್ತಿ ಫೋರ್ಸ್ ಮಾಡಬಾರ್ದು. ಬಟ್ 1-2 ದಿನ ಆದಮೇಲೆ ಮತ್ತೆ ಬೇಕಾದ್ರೊಮ್ಮೆ ಪ್ರಿಪೇರ್ ಮಾಡಿ ಕೊಟ್ಟು ನೋಡಬೇಕು ಅವರು ಆ್ಯಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ. ಮತ್ತು ಯಾವುದಾದ್ರೂ ಒಂದು ದಿನ ಇಷ್ಟ ಆಗುತ್ತೆ ಅವರಿಗೆ. ಆ್ಯಂಡ್ ಇನ್ನೊಂದು ಮಾತು ಹೇಳಬೇಕಂದ್ರೆ, ನಾನು ಜಾಸ್ತಿ ಜ್ಯೂಸ್ ಎಲ್ಲ ಮಾಡಿ ಕೊಡೋದಿಲ್ಲ ಅವನಿಗೆ. ಫ್ರೂಟ್ಸ್ ಆದರೆ ಅಥವಾ ವೆಜಿಟೇಬಲ್ ಆದರೆ ಅದನ್ನು ಹಾಗೇ ಕೊಡ್ತೇನೆ, ಅಥವಾ ಪದಾರ್ಥ ಮಾಡೋದು, ಪಲ್ಯ ಮಾಡೋದು ಅದೆಲ್ಲ ಇರುತ್ತಲ್ವ, ಆ ಫಾರ್ಮಲ್ಲಿ ಜಾಸ್ತಿ ಕೊಡೋದು. ಬಟ್ ಇವಾಗ ಸಮ್ಮರ್
ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರಿನಂಶ ದೇಹದೊಳಗೆ ಹೋದಾಗ ಆಗುತ್ತಲ್ವಾ ಅಂತ ಹೇಳಿ ಜ್ಯೂಸ್ ಎಲ್ಲ ಮಾಡಿ ಕೊಡ್ತೇನೆ. ಆ್ಯಂಡ್ ನಿಮ್ಗೆ ಗೊತ್ತಿರಬಹುದು, ನಾನು ಚಿಕ್ಕ ಮಕ್ಕಳಿಗೆ ಕ್ಲಾಸಸ್ ಮಾಡ್ತಾ ಇದ್ದೇನೆ ಈ ಸಮ್ಮರ್ ಟೈಮಲ್ಲಿ. ಸೊ ಅದಕ್ಕೆ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಬೆಳಗಿನ ನಮ್ಮದು ಒಮ್ಮೆ ಕೆಲಸ ಆದಮೇಲೆ ನಾನು ಮತ್ತು ಆರುಷ್ ರೆಡಿಯಾಗಿ ಕೂತ್ಕೊಳ್ತೇವೆ. ಹಾಗೆ ಇವತ್ತು ಸ್ವಲ್ಪ ಕ್ರಾಫ್ಟ್ ಮಾಡಿಸಬೇಕಿತ್ತು ಮಕ್ಕಳ ಜೊತೆಗೆ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಅವನನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿಸ್ತಾ ಇದ್ದಾನೆ. ನಾವೇನಾದರೂ ಒಂದು ಕೆಲಸ ಮಾಡುವಾಗ ಓಕೆ ನೀನು ಬರಬಾರ್ದು, ನೀನು ಮುಟ್ಟಬಾರ್ದು, ನೀನು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಪ್ರತಿಯೊಂದಕ್ಕೂ ಹಾಗೆ ಹೇಳಿದರೆ ಅವರಿಗೆ ಕಾನ್ಫಿಡೆನ್ಸ್ ಅಂತ ಹೇಳಿ ಬರೋದೇ ಇಲ್ಲ ಯಾವಾಗಲೂ. ಆ್ಯಂಡ್ ತುಂಬ ಡಿಸ್ಟರ್ಬ್ ಆಗ್ತಾರೆ. ಓಕೆ ನನಗೆ ಮುಟ್ಟೋದಕ್ಕೆ ಬಿಡೋದಿಲ್ಲ, ಯಾಕೆ ನನಗೆ ಅದನ್ನು ಟಚ್ಚೇ ಮಾಡಲಿಕ್ಕೆ ಬಿಡಲೇ ಇಲ್ಲ ಇಲ್ಲಿವರೆಗೆ, ಯಾಕೆ, ಆ ಥರ ಯೋಚನೆ ಕೂಡ ಅವರಿಗೆ ಬರುತ್ತೆ. ಸೊ ಸೇಫ್ಟಿ ನೋಡಿಕೊಂಡು ನಾವು ಜಾಗೃತೆಯಾಗಿ ಇದ್ದು ಕೆಲವೊಂದು ಕೆಲಸದಲ್ಲಿ ಅವರನ್ನು ಇನ್ವಾಲ್ವ್ ಮಾಡಿದರೆ ಅವರಿಗೆ ಕೂಡ ಖುಷಿಯಾಗುತ್ತೆ. ಆ್ಯಂಡ್ ಅವ್ರದ್ದು ಕ್ರಿಯೇಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಲ್ಲೆಲ್ಲ ನಾನು ಅವನನ್ನು ಇನ್ವಾಲ್ವ್ ಮಾಡ್ಕೊಳ್ತೇನೆ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಮಾಡಿದರೆ ನನ್ನ ಕೆಲಸ ಬೇಗ ಆಗುತ್ತೆ. ಆದರೆ ಅವನ ಜೊತೆ ಕೂತ್ಕೊಂಡು ಮಾಡಿದರೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅವನಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅವನದು ಯೋಚನೆ ಆಗಿರಬಹುದು ಅದೆಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಏನೆಲ್ಲ ಕಿತಾಪತಿ ನಡೀತಾ ಇದೆ. ಒಂದು ಸೀಸರ್ ಇಟ್ಕೊಂಡು ಪೆನ್ಸಿಲನ್ನು ಕಟ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಸೊ ಇದನ್ನೆಲ್ಲ ನಾವು ಸಿಂಪಲ್ಲಾಗಿ ಅಕ್ಸೆಪ್ಟ್ ಮಾಡಬೇಕಾಗ್ತದೆ. ಪ್ರತಿಯೊಂದಕ್ಕೂ ನಾವು ಕೂಗಾಡೋದು, ಚೀರಾಡೋದು, ಹೊಡೆಯೋದು ಅದೆಲ್ಲ ಸರಿಯಲ್ಲ. ಬಟ್ ಹೊಡಿಲೇಬಾರ್ದು, ಹೇಳಲೇಬಾರ್ದು ಅಂತ ಹೇಳೋದಿಲ್ಲ ನಾನು. ನಾವು ಕೂಡ ಅವನಿಗೆ ಹಾಗಲ್ಲ ಹೀಗೆ ಅಂತ ಹೇಳಿ ತುಂಬ ವಿಷಯದಲ್ಲಿ ಹೇಳ್ತೇವೆ, ತುಂಬ ವಿಷಯದಲ್ಲಿ ಕರೆಕ್ಷನ್ ಮಾಡ್ತೇವೆ. ಬಟ್ ಪ್ರತಿಯೊಂದಕ್ಕೂ ನಿಜವಾಗಿಯೂ ಅಲ್ಲ. ಆ್ಯಂಡ್ ನನ್ನ ಕ್ಲಾಸನ್ನು ಇನ್ನೂ ಕಂಟಿನ್ಯೂ ಮಾಡಬೇಕು. ಸೊ ಇದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇಷ್ಟೇ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.